ಅದಕ್ಕೆ ಚೀಫ್ ಆಫೀಸರ್ ಹೇಳಿದರು ಒಂದು 70 ಸೈಟ್ ಕಾರ್ನರ್ ಇದೆ, ಅದು ಹಾರಾಜು ಮಾಡಿ ನಾವು ಅದರ ಫಾರ್ಮೇಷನ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಅದನ್ನು ರೋಡು ಒಂದಿಷ್ಟು ಮಾಡಿಕೊಟ್ರೆ ಮೂಲ ಸೌಕರ್ಯ ಮಾಡಿಕೊಡ್ಬೇಕನ್ನೋ ನಮ್ಮದೊಂದು ತೀರ್ಮಾನ ಇದೆ. ಆಮೇಲೆ ಅದೇ ಸೈಟ್ ಹಿಂದೆ ಕೊಟ್ಟಂಥದ್ರಲ್ಲಿ ಬೆಂಗಳೂರಿಗೆಲ್ಲ ಇದ್ದವರೆಲ್ಲ ಬಂದು ಇಲ್ಲಿ ತೊಗೊಂಡಿದ್ದಾರೆ, ಅವ್ರದ್ದು ಆಧಾರ್ ಕಾರ್ಡ್ ಇದೆ ಅದಕ್ಕೆ ಅವೆಲ್ಲ ವಜಾ ಮಾಡಬೇಕಂತಾಗಿದೆ. ಮತ್ತು ಎರಡೆರಡು ಮನೆ ಹಿಂದೆ ಇಲ್ಲಿದ್ದಂಥವ್ರು ಮನೆ ಇದ್ದವರು ಮತ್ತೊಂದು ಸೈಟ್ ತೊಗೊಂಡಿದ್ದಾರೆ ಅನ್ನೋದು ಬಂದಿದ್ದು ಅದನ್ನು ಗುರುತಿಸಕ್ಕೆ ಹೇಳಿದ್ದೀನಿ, ಅದನ್ನು ವಜಾ ಮಾಡಬೇಕಂತ ಹೇಳಿದ್ದೀನಿ. ಇನ್ನು ಕೆಲವರು ಇಲ್ಲೊಂದು ಮನೆ ಇಲ್ಲೊಂದು ಸೈಟ್ ಆಗಿರುತ್ತೆ, ಈ ಕಡೆ ಒಂದು ಒಬ್ಬಿರ್ತಾನೆ, ಇವರಿಬ್ಬರು ಸೇರಿ ಮಧ್ಯದಲ್ಲಿ ಒಂದು ಸೈಟು ಕುಳುಮ್ ಮಾಡ್ಕೊಂಡಿದ್ದಾರೆ, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಇಬ್ಬರು ಅರ್ಧ ಹಾಕ್ಕೊಂಡಿದ್ದಾರೆ. ಅದನ್ನು ನಾವು ತೆರವುಗೊಳಿಸಬೇಕು ಅನ್ನೋ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಆಮೇಲೆ ಮೂಲ ಸೌಕರ್ಯಗಳು ಏನಿರಬೇಕು ಅದೆಲ್ಲ ಕೊಟ್ಟುಬಿಟ್ಟು ಮತ್ತೆ ನಮ್ಮ ಇದರಲ್ಲಿ ಅಲ್ಲಿ 5 ಎಕರೆ ಇದೆ, ಅದೇನು ನಂಬರ್ 27 ಸರ್, ಅಲ್ಲಿ ಎಂಥ ಊರು ಮಳಲಿ ಹತ್ರ ಅಲ್ಲಿ ಒಂದು 5 ಎಕರೆ ಇದೆ. ಅದನ್ನು ಸಹ ರೆಡಿ ಮಾಡಿ ನಾವು ಸೈಟ್ ಮಾಡಿ ಹಂಚಬೇಕು ಅನ್ನೋದು ಈಗ ಜನರಿಗೆ ಕೊಡಬೇಕು ಅನ್ನೋದು ಅದು ನಿರ್ಧಾರ ಇದೆ. ಸರ್ವೆ ನಂಬರ್ 160 ಅದು ಇದಲ್ಲ ಎಂಥ ಸಿರಿ ಊರು ಎಂಥ ಅದು ಅದೇ ಲಿಂಗನಮಕ್ಕಿದ್ದು ಅಲ್ಲೂ ಮಾಡಬೇಕನ್ನೋದು ಇದೆಯಲ್ಲ, ಅದು ಅಷ್ಟು ಸೇರಿ ಇವೆರಡನ್ನೂ ಸಹ ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಯೋಗ ಪ್ರಾಧಿಕಾರದಲ್ಲಿ ಇವತ್ತು ಅಭಿವೃದ್ಧಿ ಹೊಂದೋದ್ರಿಂದ ಕಾರ್ಗಲ್ಲು ಇವತ್ತು ಯೋಗ ತುಂಬ ಎತ್ತರಕ್ಕೆ ಬೆಳೆಯುವ ಅವಕಾಶಗಳು ಮುಂದೆ ಬರೋದರಿಂದ ಡಿಮ್ಯಾಂಡ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಆಮೇಲೆ KPC ಅವ್ರದ್ದು ಒಂದು ಪ್ಲೇಸು ಎಲ್ಲಿ ಸೆಕೆಂಡ್ ಇದರಲ್ಲಿ ಎಂತ ಮೌಂಟ್ ಅಲ್ಲಿ ಒಂದು ಇಷ್ಟು ಜಾಗ ಇದೆಯಂತೆ, ಅದನ್ನು ಕೊಟ್ಟರೆ ಅದನ್ನು ಸಹ ಸರ್ಕಾರದ ಲೆವೆಲಲ್ಲಿ ಏನಿದೆ ಅದು ಹರಾಜು ಮಾಡಿ ಅವರಿಗೆ ಲೆವೆಲ್ ತಗೋಬೋದು ಅಂತ. KPC ದುಡ್ಡು ಕಟ್ಟಿದರೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡೋಣ, ನಾವು ಬಹುಶಃ MD ಅವ್ರ ಹತ್ರ ಮಾತಾಡ್ತೀನಿ, ಹಾಗೇನಾದ್ರು ಕೊಟ್ಟರೆ ಅದನ್ನು ಸಹ ಲೇಔಟ್ ಮಾಡಿ ಸರ್ಕಾರದ ಏನು ಅಮೌಂಟ್ ಇರುತ್ತೋ ಅಷ್ಟು ಕಟ್ಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಇವೆಲ್ಲ ಒಟ್ಟು ಮಾಡಬೇಕನ್ನೋದು ಇಲ್ಲಿಯ ನಿರ್ಧಾರಗಳಿದೆ. ಪಾಪ ಭಾಳ ವರ್ಷದಿಂದ ಕೊಟ್ಟವರು ಹಾಗೆ ಹಿಡ್ಕೊಂಡು ಕೂತಿದ್ದಾರೆ, ಮತ್ತು ಡಬಲ್ ಮಾಡ್ಕೊಂಡಿದ್ದಾರೆ. ಕೆಲವರು ನನಗೆ ಬೇಡ ಅಂತ ಎಲ್ಲ ಭಾಳ ಜನ ಇದ್ದಾರೆ. ಯಾರು ಬೇಕಾಗುತ್ತೋ ಬೇಡ ಗೊತ್ತಿಲ್ಲ, ನಾವೆಲ್ಲ ರೆಡಿ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಮಾಡ್ತೀವಿ. ಮತ್ತು ಕಾರ್ಗಲ್ ಜೋಗ್ ಪಟ್ಟಣ ಪಂಚಾಯತಿಯಲ್ಲಿ ಈಗ ನಮಗೆ ನಿರಂತರ ಕುಡಿಯೋ ನೀರಿನ ಸಮಸ್ಯೆಗಳು ಇರೋದರಿಂದ ನಾವು ಸಾಗರದಲ್ಲೆಲ್ಲ ಈಗ 24/7 ಕೊಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಟ್ಟಿದ್ದರಿಂದ ನಾನೀಗ ಅದಕ್ಕೆ ಒಂದು ಪ್ರಸ್ತಾವನೆ ಕಳ್ಸೋಕ್ಕೆ ಹೇಳಿದ್ದೀನಿ. ಯೋಗ ಕಾರ್ಗಲ್ ಪಟ್ಟಣ ಪಂಚಾಯತಿಗೂ ಸಹ ನಾವು 24/7 ಕೊಡಬೇಕು ಅನ್ನೋದು ಒಂದು ಯೋಜನೆಗಳನ್ನು ಜಾರಿಗೊಳಿಸಬೇಕು ಅನ್ನೋದಿದೆ ನನ್ನ. ಈಗಾಗಲೇ ನಾವು ಹೊಸನಗರ ಪಟ್ಟಣ ಪಂಚಾಯತಿಯಲ್ಲಿ ನಾವು ಸಕ್ಕರೆ ಇದು ಡ್ಯಾಮಿಂದ ತರ್ತಾಯಿದ್ದೀವಿ, ಸಾವೇಹಕ್ಲು ಡ್ಯಾಮಿಂದ ತರ್ತಾಯಿದ್ದೀವಿ. ಹಾಗೆ ಇದರಲ್ಲೂ ಡ್ಯಾಮು ಇಲ್ಲೇ ಇರೋದರಿಂದ ನೀರು ತರಲಿಕ್ಕೆ ಅವಕಾಶ ಇದೆ. 24 ಗಂಟೆ ಜೋಗ್ ಕಾರ್ಗಲ್ ಕೊಡಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಯಾವ ಯೋಜನೆ ಬರುತ್ತೋ ಗೊತ್ತಿಲ್ಲ, ನಾನು ಮಿನಿಸ್ಟರ್ ಹತ್ರ ಮಾತಾಡಿ ಅಮೃತಲ್ಲಿ 3.25 ಕೋಟಿ ಬಂದಿರುತ್ತೆ. ಅಮೃತ್ 2 ಅಂತೇಳಿ ಅದರಲ್ಲಿ 3.25 ಕೋಟಿ ಬಂದಿದೆ. ಸಾಕಾಗಲ್ಲ ನಮಗೆ, ಇದು ವ್ಯಾಪ್ತಿ ಅಂದರೆ ಇದು ಗುಡ್ಡ ಪಡ್ಡ ಇರೋದರಿಂದ ಸಾಕಾಗೋದಲ್ಲ. ಅದಕ್ಕೆ ನಾನು ಮಂತ್ರಿಗಳ ಹತ್ರ ಮಾತಾಡಿ ನಿರಂತರ ಕುಡಿಯೋ ನೀರು ಕೊಡುವ ವ್ಯವಸ್ಥೆ ಮಾಡಬೇಕು ಅಂತ ನನ್ನ ಕನಸಿದೆ. ಯಾಕಂದರೆ ಸಾಗರಕ್ಕೆ ನೀರು ತಂದು ಕೊಟ್ಟವು ನಾನೇ 2008ರಲ್ಲಿ 9ರಲ್ಲಿ ಶರಾವತಿಯಿಂದ ಸಾಗರಕ್ಕೆ ನೀರು ತಂದು ಕೊಟ್ಟಿದ್ದೀನಿ. ಇವತ್ತು 70 ಕೋಟಿ ರೂಪಾಯಿ ಆ ಕಾಲದಲ್ಲಿ, ಅಂದರೆ ಈಗ ಭಾಳ ಆಗುತ್ತೆ ಬಿಡೋದು, ಬೇರೆ ಪ್ರಶ್ನೆ. 105 ಕೋಟಿ ನೀರು ಸರ್, ಇಲ್ಲ 300 ಕೋಟಿ ಆಗುತ್ತೆ ಅಂತ ಇದಾಗುತ್ತೆ. ಈಗ ಸಾಗರಕ್ಕೂ ಅಷ್ಟೇ 24/7 ಕೊಡಲಿಕ್ಕೆ 250 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಈಗ ಅದು ಆಗ್ತಾ ಇದೆ, ಸ್ಯಾಂಕ್ಷನ್ ಆಗಿ ಬಿಡುಗಡೆ ಆಗ್ತಾಯಿದೆ. ಹಾಗೆ ಈ ಒಂದು ಪಟ್ಟಣವನ್ನು ಅಭಿವೃದ್ಧಿ ಮಾಡಬೇಕು ನನ್ನ ಕನಸಿದೆ. ಹಿಂದೆ ನಾನೇ ಸಹ ನಿಮ್ಮ ಡ್ಯಾಮ್ ಕೆಳಗಡೆ 60 ಎಕರೆ ಜಮೀನನ್ನು ನಿಮ್ಗೆ ಗೊತ್ತಿದೆ, ಅವತ್ತು KRS ಮಾದರಿ ಮಾಡಬೇಕಂತ ಕಾಯ್ದಿರಿಸಿದ್ದೆ. ಆದರೆ ಅವತ್ತು ನಕ್ಸಲ್ ಪ್ರಾಬ್ಲಮ್ಮು ಅವೆಲ್ಲ ಬಂದ ಮೇಲೆ ಅದು ನಿಲ್ಲಿಸಿದ್ರು. ಅದು ಇವಾಗಲೂ ಹಂಗೆ ಇದೆ, ಇಲ್ಲಾಂತ ಇಲ್ಲ. ಅವೆಲ್ಲ ಮುಂದಕ್ಕೆ ಪ್ರಾಜೆಕ್ಟ್ ಇರಬೇಕಂತ ಇದೆ, ಪ್ರೋಗ್ರಾಮ್ ಇದೆ ನಂದು. ಯೋಗದೆಲ್ಲ ಮುಗಿಲಿ, ಅದಾದಮೇಲೆ ಈ ಊರೊಳಗಿರುವಂಥ ಕೆಲವೊಂದು ಬದಲಾವಣೆ ಮಾಡಬೇಕು ಅನ್ನೋದು ಆ ಜೋಗ್ ಪ್ರಾಧಿಕಾರದಿಂದಲೇ ತಗೊಳ್ಬೇಕು ಅನ್ನೋದು ಇದೆ. ಪಾರ್ಕು ಗೀರ್ಕು ಮಾಡಬೇಕು ಅನ್ನೋದೆಲ್ಲ ಇದೆ. ಈ ರೋಡು ಡಬಲ್ ಮಾಡಬೇಕಂತ ಇದೆ. ಈ ಮಾರ್ಕೆಟ್ ರೋಡ್ ಇದೆಯಲ್ಲ, ಇದು ಸ್ವಲ್ಪ ಅಗಲೀಕರಣ ಮಾಡಿ ಲೈಟಿಂಗ್ ಎಲ್ಲ ಕೊಡಬೇಕು ಅನ್ನೋದನ್ನು ಒಂದಿಷ್ಟು ಇದೆ. ಯೋಗ ಅಭಿವೃದ್ಧಿ ಆದರೆ ಇಲ್ಲಿಯ ಹೋಟೆಲ್ಗಳು, ಬಿಸ್ನೆಸ್ಸು, ಅಂಗಡಿಗಳು ಪ್ರತಿಯೊಬ್ಬರಿಗೂ ಇಲ್ಲಿ ಬಿಸ್ನೆಸ್ ಆಗುತ್ತೆ. ಆಮೇಲೆ ಯೋಗಕ್ಕೆ ಹಿಂದೆ ಹೇಗೆ ಕಳೆ ಇತ್ತೋ ಅದೇ ಕಳೆ ತರುವಂಥ ವ್ಯವಸ್ಥೆ ಈ ತಾಲೂಕಿನಲ್ಲಿ ಮಾಡಬೇಕಂತ ನಮ್ಮ ಚಿಂತನೆ ಇದೆ. ಖಂಡಿತ ಮಾಡ್ತೀವಿ. ಸಿಂಗಾಪುರ್ ಮೊನ್ನೆ ಹೋಗಬೇಕಾಯ್ತು, 23-20 ಹೋಗಬೇಕಾಗಿತ್ತು. ನನಗೆ ಟೈಮ್ ಸಿಗಲಿಲ್ಲ, ಮಳೆಗಾಲ ಬಂತು, ಇಲ್ಲಿ ಸ್ವಲ್ಪ ಕೆಲಸ ಇತ್ತು, ಹೋಗಲಿಕ್ಕಾಗಿಲ್ಲ.